ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿಗನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿತು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಳ ರಕ್ಷಕ ನೀನೆ ವಿಶ್ವವ್ಯಾಪಕನೇ. ಅದರಲ್ಲಿ ರಕ್ಷಯಾಂಬರದಿ ದ್ರೌಪದಿಯ ಮಾನವ ಕಾಯ್ದ ಪಕ್ಷಿವಾಹನ ದೀನ ರಕ್ಷಕನು ನೀನೇ. ಪಾಂಡವರು ರಾಜಸೂಯಾಗವನ್ನು ಮಾಡಿ ಅಕ್ಷಯವಾದ ಸಂಪತ್ತಿಯನ್ನು ಪಡೆದುದು ಹಾಗೂ ಮೈಯನ್ನು ಕಟ್ಟಿದ ಅದ್ಭುತ ಸಭೆಯನ್ನು ಮತ್ತು ಆ ಸಭೆಯಲ್ಲಿ ತನ್ನ ತಪ್ಪಿನಿಂದಾದ ಸರೋವರ ಇಲ್ಲದಲ್ಲಿ ಬಟ್ಟೆಯನ್ನು ಎತ್ತಿ ಹಿಡಿದದ್ದು, ನಿಜವಾದ ಸರೋವರದಲ್ಲಿ ಬಿದ್ದದ್ದು, ಈ ಘಟನೆಗಳನ್ನು ಕಂಡು ಪಾಂಡವರು ನಕ್ಕಿದ್ದು. ಇದೆಲ್ಲ ಘಟನೆಗಳು ದುರ್ಯೋಧನನ ಕ್ರೋಧವನ್ನು ಹೆಚ್ಚಿಗೂ ಹೆಚ್ಚು ಮಾಡಿಸ್ತಾ ಇತ್ತು. ಬಾಲ್ಯದಿಂದಲೂ ಪಾಂಡವರನ್ನು ಅಪಮಾನಿಸಬೇಕು, ಅವರಿಗಿಂತ ತಾನು ಶ್ರೇಷ್ಠನಾಗಬೇಕು, ಇವೆಲ್ಲ ಬಯಕೆಗಳು ಪೂರ್ಣವಾಗದೇ ಇದ್ದುದರಿಂದ ಮತ್ತು ಪಾಂಡವರನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದಿರುವುದರಿಂದ ದುರ್ಯೋಧನನು ಒಂದೇ ಸಮನೆ ಹೊಟ್ಟೆ ಕಿಚ್ಚಿನಿಂದ ಪೀಡಿತನಾಗಿದ್ದ. ರಾಜಸೂಯಾಗವನ್ನು ಮುಗಿಸಿಕೊಂಡು ಬರುವಾಗ ದಾರಿಯಲ್ಲಿ ಶಕುನಿ ಕರ್ಣರಿಗೆ ಹೇಳ್ತಾನೆ, ನೀವು ಹಸ್ತಿನಾವತಿಗೆ ಹೋಗಿ ನಾನು ಇಲ್ಲಿಯೇ ಪ್ರಾಯೋಪವೇಶ ಮಾಡಿ ಪ್ರಾಣವನ್ನು ಬಿಡುವೆನು. ಶತ್ರುಗಳಾದ ಪಾಂಡವರ ಈ ಐಶ್ವರ್ಯ, ಈ ಸಾಮರ್ಥ್ಯ, ಈ ಮಾನ ಮರ್ಯಾದೆ ನೋಡಿ ನಾನು ಜೀವಿಸಲು ಸಾಧ್ಯವಿಲ್ಲ, ಆದ್ದರಿಂದ ನೀವು ಹೋಗಿ ಅಂತ. ಆಗ ದುರ್ಯೋಧನನ ಕ್ರೋಧವನ್ನು ಹೆಚ್ಚು ಮಾಡಲು ಶಕುನಿಯು ತಮಾಷೆ ಮಾಡಿದು. ಅರಿಯ ದುರ್ಯೋಧನ, ಪಾಂಡವರ ಜೊತೆ ದ್ವೇಷ ಮಾಡಿ ಏನು ಪ್ರಯೋಜನ, ನನಗಂತೂ ಸಾಮರ್ಥ್ಯವಿಲ್ಲ, ಸುಮ್ಮನೆ ಅವರ ಮನೆಯಲ್ಲಿ ಆಳಾಗಿ ದುಡಿ, ಅವರು ಹೇಳಿದಂತೆ ಕೇಳಿಕೊಂಡು ಬಿದ್ದುಕೋ ಅಂತ ಹೇಳಿದರು. ದುರ್ಯೋಧನ ಹೇಳಿದ, ಮಾವ ನನ್ನನ್ನು ಹೆಚ್ಚಿಗೆ ರೊಚ್ಚಿಗೆ ಎಬ್ಬಿಸ್ಬೇಡ, ಎಲ್ಲಿಯವರೆಗೆ ಪಾಂಡವರಲ್ಲಿದ್ದ ಎಲ್ಲ ಸಂಪತ್ತು ನನ್ನ ಹತ್ತಿರ ಬರೋದಿಲ್ಲ ಅಲ್ಲಿಯವರೆಗೂ ನಾನು ಸಮಾಧಾನದಿರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪಾಂಡವರ ಸಂಪತ್ತು ಅನಾಯಾಸವಾಗಿ ನನ್ನ ಹತ್ತಿರ ಬರುವಂತೆ ಮಾಡಲು ನಿನ್ನ ಹತ್ತಿರ ಏನಾದರೂ ಉಪಾಯವಿದ್ದರೆ ಹೇಳು ಅಂದಾಗ ಶಕುನಿ ಹೇಳ್ತಾನೆ, ನನ್ನ ಹತ್ತಿರ ಉಪಾಯವಿದೆ. ಜೂಜಾಟಕ್ಕೆ ಯಾರಾದರೂ ನನಗೆ ಕರೆದರೆ, ಆಹ್ವಾನ ಮಾಡಿದರೆ ನಾನು ಇಲ್ಲ ಎನ್ನುವುದಿಲ್ಲ ಎಂಬುದು ಯುಧಿಷ್ಠಿರ ಅಂದರೆ ಧರ್ಮರಾಜನ ಪ್ರತಿಜ್ಞೆ ಇದೆ. ಆದರೆ ಧರ್ಮರಾಜನಿಗೆ ಜೂತದ ಆಟ ಬರೋದಿಲ್ಲ, ಅವನನ್ನು ಸುಲಭವಾಗಿ ಮೋಸಗೊಳಿಸಬಹುದು. ನಾನಾದರೂ ದ್ಯೂತವಿದ್ಯೆಯ ರಹಸ್ಯವನ್ನು ಬಲ್ಲವನಾಗಿದ್ದೇನೆ, ಹೇಗೆ ಮೋಸ ಮಾಡಬಹುದು ಧರ್ಮರಾಜಿಗೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಕೇವಲ ಪಾಂಡವರನ್ನು ದ್ಯೂತಕ್ಕೆ ಕರೆಯಲು ನಿಮ್ಮ ಅಪ್ಪನ ಮನಸ್ಸನ್ನು ಒಪ್ಪಿಸುವ ಜವಾಬ್ದಾರಿ ನಿನ್ನದು. ಧರ್ಮರಾಜನು ದೊಡ್ಡಪ್ಪನಾಗಿರುವಂತಹ ಧೃತರಾಷ್ಟ್ರನ ಮಾತನ್ನು ಎಂದೂ ಮೀರೋದಿಲ್ಲ, ದ್ಯೂತಕ್ಕೆ ಬಂದೇ ಬರ್ತಾನೆ. ದ್ಯೂತ ಪ್ರಾರಂಭವಾದ ಮೇಲೆ ನನ್ನ ಪರವಾಗಿ ಶಕುನಿ ಆಡುತ್ತಾನೆ ಅಂತ ಹೇಳಿ, ಪಾಂಡವರ ಎಲ್ಲ ಸಂಪತ್ತಿ ನಿನ್ನ ವಶವಾಗುವುದರಲ್ಲಿ ಸಂದೇಹವೇ ಇಲ್ಲ. ಆಗ ಕರ್ಣನು ಪ್ರತಿಜ್ಞೆ ಮಾಡ್ತಾನೆ, ಪಾಂಡವರ ಸಂಪೂರ್ಣ ಸಂಪತ್ತು ನಿನ್ನ ಹತ್ತಿರ ಬರುವವರೆಗೆ ನಾನು ಸೇವಕರ ಬದಲಾಗಿ ನಾನೇ ನನ್ನ ಕಾಲನ್ನು ನಾನೇ ತೊಳ್ಕೊಳ್ತೇನೆ, ಮತ್ತು ಇವತ್ತಿನಿಂದ ಯಾರಾದರೂ ನನ್ನ ಹತ್ತಿರ ಬಂದು ಏನು ಬೇಡಿದರವರೆಗೆ ನಾನು ಇಲ್ಲ ಎನ್ನುವುದಿಲ್ಲ. ನನ್ನ ಈ ಪುಣ್ಯ ನಿನಗಾಗಿ ಸಮರ್ಪಿತವಾಗಿದೆ ಅಂತ ಹೇಳ್ತಾನೆ. ದುರ್ಯೋಧನ ಹಸ್ತಿನಾವತಿಗೆ ಬಂದು, ನನ್ನ ಮನಸ್ಸು ಉದ್ವಿಗ್ನವಾಗಿದೆ, ಮನರಂಜನೆಗಾಗಿ
ಪಾಂಡವರ ಜೊತೆಯಲ್ಲಿ ಜೂಜಾಟವನ್ನು ಆಡಬೇಕಾಗಿದೆ ಅಂತ ಹೇಳ್ತಾರೆ. ನೀವು ಅವರನ್ನು ಅದಕ್ಕಾಗಿಯೇ ಕರೆಯಲೇಬೇಕು, ಇಲ್ಲದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ ಅಂತ. ಆಮೇಲೆ ಅವರನ್ನೇ ಕರೆಸಿಕೊಂಡು ನೀವು ಸುಖವಾಗಿರಬಹುದು ಎಂದು ಧೃತರಾಷ್ಟ್ರನಿಗೆ ಆಗ್ರಹ ಮಾಡಿ. ಜೂಜಾಟದಿಂದ ಜಗಳವಾಗುತ್ತದೆ, ಅಣ್ಣ ತಮ್ಮಂದಿರ ಕಲಹದಿಂದ ಕುಲನಾಶವಾಗುತ್ತದೆ. ಇದ್ದುದರಲ್ಲಿ ತೃಪ್ತನಾಗಿರು ಎಂದು ವಿದುರ, ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಎಷ್ಟು ತಿಳಿಸಿ ಹೇಳಿದರೂ ದುರ್ಯೋಧನನು ತನ್ನ ಹಠವನ್ನು ಬಿಡೋದು. ನಾನು ಅನುಮತಿ ಕೊಡದಿದ್ದರೆ ನನ್ನ ಮಗನು ಎಲ್ಲಿ ಪ್ರಾಣ ಬಿಡುತ್ತಾನೋ ಎಂಬ ಭಯದಿಂದ ಹಾಗೂ ಮೋಹದಿಂದ ಧೃತರಾಷ್ಟ್ರನು ಸಂಜಯನನ್ನು ಪಾಂಡವರ ಹತ್ತಿರ ಕಳಿಸಿಕೊಟ್ಟು ಹೇಳ್ತಾನೆ, ಜೂಜಾಟಕ್ಕೆ ಬರಬೇಕೆಂದು ಆಮಂತ್ರಣವನ್ನು ಕಳಿಸ್ಕೊಡ್ತಾನೆ. ದೊಡ್ಡಪ್ಪನ ಆಜ್ಞೆಯನ್ನು ಮೀರಬಾರದು ಎಂದು ಧರ್ಮರಾಜನು ಜೂಜಾಟಕ್ಕೆ ತಯಾರಾದಾಗ ಭೀಮ, ದ್ರೌಪದಿ ಹಾಗೂ ಉಳಿದ ಪಾಂಡವರು ಹೇಳ್ತಾರೆ, ಇದಕ್ಕೆ ಒಪ್ಕೋಬೇಡ್ರಿ ಅಂತ. ಜೂಜಾಟ ಇದು ಅಧರ್ಮ. ಅಧರ್ಮದ ಕೆಲಸ ಮಾಡಲು ಹಿರಿಯರು ಆಜ್ಞೆ ಮಾಡಿದರೂ ಸಹ ಅದನ್ನು ಒಪ್ಪಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಪುನಃ ಧರ್ಮರಾಜನಿಗೆ ತಿಳಿಸಿ ಹೇಳಿದರು. ಧರ್ಮರಾಜ ಹೇಳ್ತಾನೆ, ಅದು ನನ್ನ ಪ್ರತಿಜ್ಞೆ ಇದೆ, ನಾನು ತಪ್ಪದೆ ಹೋಗುತ್ತೇನೆ ಅಂತ ಹೇಳ್ತಾನೆ. ಬಹಳ ಆಗ್ರಹ ಮಾಡಿದರೆ ಧರ್ಮರಾಜನು ಏನಾದರೂ ಮಾಡಿಕೊಂಡಾನು ಎಂದು ತಿಳಿದು ಭಗವಂತನ ಸಂಕಲ್ಪ ಇದ್ದಂತಾಗಲಿ ಎಂದು ಉಳಿದ ಪಾಂಡವರು ಧರ್ಮರಾಜನ ಜೊತೆಯಲ್ಲಿಯೇ ಹಸ್ತಿನಾವತಿಗೆ ಬರ್ತಾರೆ. ಮರುದಿನ ಪ್ರಾತಃ ಕಾಲ ದ್ಯೂತದ ಆಟ ಪ್ರಾರಂಭವಾಗ್ತದೆ. ದ್ಯೂತದ ಆಟ ಪ್ರಾರಂಭವಾದ ಕ್ಷಣ ಭೀಮ, ದ್ರೌಪದಿ, ಕುಂತಿ ಮತ್ತು ವಿದುರ ಈ ನಾಲ್ವರನ್ನು ಬಿಟ್ಟು ಅಲ್ಲಿದ್ದ ಎಲ್ಲರಲ್ಲಿಯೂ ಕಲಿ ಪ್ರವೇಶವಾಗಿದೆ. ಭೀಮಾರ್ಜುನರು ಮತ್ತು ವಿದುರನು ಧರ್ಮರಾಜನಿಗೆ ದ್ಯೂತದ ಆಟ ಮನರಂಜನೆಗೋಸ್ಕರ ಆಡು, ಆದರೆ ಯಾವುದೇ ಸಂಪತ್ತಿಯನ್ನು ಇಡಬೇಡ ಎಂದು ಹೇಳಿದರೂ ಸಹ ಮೋಸಗಾರನಾದ ಶಕುನಿಯ ಮಾತುಗಳ ಮಾಯೆಯಲ್ಲಿ ಸಿಕ್ಕಿಬಿದ್ದಂತಹ ಧರ್ಮರಾಜನು ರಾಜಸೂಯ ಯಾಗದಲ್ಲಿ ಸಂಪಾದಿಸಿದ ಸಂಪತ್ತಿಯನ್ನು ಒಂದೊಂದಾಗಿ ಪಣಕ್ಕೆ ಇಟ್ಟು ಎಲ್ಲ ಸಂಪತ್ತನ್ನು ಸೋತೋಗ್ತಾನೆ. ಕೊನೆಗೆ ಇಂದ್ರಪ್ರಸ್ಥದ ರಾಜ್ಯವನ್ನು ಪಣಕ್ಕೆ ಇಟ್ಟು ಸೋತೋಗ್ತಾನೆ. ಮುಂದೆ ಕ್ರಮವಾಗಿ ನಕುಲನನ್ನು, ಸಹದೇವನನ್ನು, ಅರ್ಜುನನನ್ನು, ಭೀಮನನ್ನು, ದ್ರೌಪದಿ ಹಾಗೂ ತನ್ನನ್ನು ಪಣಕ್ಕೆ ಇಟ್ಟು ಸೋತೋಗ್ತಾನೆ. ಆಗ ದುರ್ಯೋಧನನು ತನ್ನ ಸಾರಥಿ ಹೇಳ್ತ ದ್ರೌಪದಿಯನ್ನು ಸಭೆಗೆ ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಅವನು ಬಂದು ದ್ರೌಪದಿಗೆ ಹೇಳ್ತಾನಮ್ಮ, ದ್ರೌಪದಿ, ನಿನ್ನ ಪತಿಯು ನಿನ್ನನ್ನು ಜೂಜಿನಲ್ಲಿ ಸೋತು ಹೋಗಿದ್ದಾನೆ. ಆದ್ದರಿಂದಾಗಿ ಗೆದ್ದ ದುರ್ಯೋಧನನು ನೀವು ಸದ್ಯಕ್ಕೆ ಸಭೆಗೆ ಬರಬೇಕೆಂದು ಹೇಳಿ ಕಳಿಸಿದ್ದಾನೆ. ಆಗ ದ್ರೌಪದಿ ಹೇಳ್ತಾಳೆ, ನಾನು ಈಗ ರಜಸ್ವಲೆಯಾಗಿರುವೆನು, ಮೇಲ್ಹೊದಿಕೆ ಇಲ್ಲದ ಏಕವಸ್ತ್ರದಲ್ಲಿರುವೆನು. ಆದ್ದರಿಂದಾಗಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮೊದಲಾದ ಹಿರಿಯರು ಇರುವ ಸಭೆಗೆ ಏಕವಸ್ತ್ರರಾಗಿ ಬರಬಾರದು ಎಂಬ ನಿಯಮವಿದ್ದುದರಿಂದ ನಾನು ಬರುವುದಿಲ್ಲ ಎಂದು ಹೇಳಿ ಕಳಿಸ್ತಾನೆ. ಅವನು ದುರ್ಯೋಧನ ಹತ್ರ ಬಂದು ಹಾಗೆ ಹೇಳ್ತಾನೆ. ಹಾಗೆ ಹೇಳಿದಾಗ ದುರ್ಯೋಧನನು ದುಶ್ಯಾಸನಿಗೆ ಹೇಳ್ತಾನೆ, ದುಶ್ಯಾಸನ, ಈ ಎಲ್ಲ ನನ್ನ ಸೇವಕರು ಭೀಮನಿಗೆ ಅಂಜಿದ್ದಾರೆ, ನೀನು ಹೋಗು, ದ್ರೌಪದಿಯನ್ನು ಈಗಲೇ ಕರೆದುಕೊಂಡು ಬಾ ಅಂತ ಹೇಳಿದ ತಕ್ಷಣ ದುಶ್ಯಾಸನನು ಅಂತಃಪುರಕ್ಕೆ ಬಂದು ಸಭೆಗೆ ಬರಲು ಒಪ್ಪದ ದ್ರೌಪದಿಯನ್ನು ಅವಳ ಕೂದಲನ್ನು ಹಿಡಿದು ತನ್ನ ತಾಯಿ ಎದುರಿನಲ್ಲಿ, ಅಂದರೆ ಗಾಂಧಾರಿ ಎದುರಿನಲ್ಲಿ ಸಭೆಗೆ ಎಳೆದುಕೊಂಡು ಬರ್ತಾನೆ. ಆಗ ದ್ರೌಪದಿಯು ಭೀಷ್ಮ, ದ್ರೋಣ ಮೊದಲಾದ ಹಿರಿಯರಿಗೆ ಈ ರೀತಿ ಹೇಳ್ತಾಳೆ, ನೀವೆಲ್ಲ ಧರ್ಮವನ್ನು ಬಲ್ಲವರು, ದ್ಯೂತವೇ ಅಧರ್ಮದ ಆಟ, ಅದರಲ್ಲಿ ಶಕುನಿ ಮೋಸ ಮಾಡಿ ಗೆಲ್ಲುತ್ತಿದ್ದಾನೆ,
ಈ ಮೋಸಕರವಾದ ಆಟದಲ್ಲಿ ಮೋಸದಿಂದ ಗೆದ್ದದ್ದು ಧರ್ಮವೆನ್ನಿಸಲು ಸಾಧ್ಯವಿದೆಯೇನು? ಇಂತಹ ಅಧರ್ಮ ದ್ಯೂತದ ಆಟವು ನಡೆಯುತ್ತಿದ್ದರೂ ಅದನ್ನು ತಡೆಯದೆ ಇದ್ದ ನೀವೆಲ್ಲರೂ ಧಾರ್ಮಿಕರು ಹೇಗಾಗ್ತೀರಿ? ಧರ್ಮವನ್ನು ಬಿಟ್ಟು ಹಿರಿಯರೇ ಸಭೆಯಲ್ಲಿದ್ದರೆ ಆ ಸಭೆ ಧರ್ಮ ಸಭೆ ಅನಿಸೋದಿಲ್ಲ. ಇಲ್ಲಿ ಗೆದ್ದದ್ದು ಸೋತದ್ದು ಯಾವುದಕ್ಕೂ ಬೆಲೆಯೇ ಇಲ್ಲ. ಧರ್ಮಶಾಸ್ತ್ರದ ದೃಷ್ಟಿಯಿಂದ ನನ್ನ ಗಂಡಂದಿರು ಸೋತಿಲ್ಲ, ನನ್ನ ಗಂಡಂದಿರು ಸೋಲದೇ ಇದ್ದಾಗ ನಾನು ಕೌರವರ ದಾಸಿ ಹೇಗೆ ಆಗಲು ಸಾಧ್ಯ? ಗಂಡ ಪರಾಜಿತನಾದರೂ ಸಹ ನಾನು ಗಂಡನ ದಾಸಿಯಾಗುತ್ತೇನೆ ಹೊರತು ಹೇಗೆ ಪರರ ದಾಸಿಯಾಗಲು ಸಾಧ್ಯ? ಕೌರವರ ದಾಸಿಯಂತೂ ನಾನು ಸರ್ವಥಾ ಅಲ್ಲ. ಏಕೆಂದರೆ ಗಂಡನು ಗೆಲ್ಲಲಿ ಸೋಲಲಿ ಅವನ ಸಹಧರ್ಮಿಣಿಯಾದ ನಾನು ಗಂಡನ ಸುಖ ದುಃಖಗಳಲ್ಲಿ ಅವನ ಜೊತೆಯಲ್ಲಿಯೇ ಇದ್ದು ಅನುಭವಿಸುವ ಅರ್ಧಾಂಗಿನಿಯಾಗಿದ್ದೇನೆ. ವಿವಾಹಿತ ಸ್ತ್ರೀಯಾಗಲಿ ಅವಿವಾಹಿತ ಸ್ತ್ರೀಯಾಗಲಿ ಜೀವನದಲ್ಲಿ ಎಂದಿಗೂ ಪರರ ದಾಸಿ ಆಗುವುದಿಲ್ಲ. ಮದುವೆಯಾಗುವವರೆಗೂ ಅವಳು ತಂದೆಯ ಅಧೀನಳಾಗಿರುತ್ತಾಳೆ. ಮದುವೆಯಾದ ಮೇಲೆ ಗಂಡನ ಅಧೀನಳಾಗ್ತಾಳೆ. ಗಂಡನು ಹೋದ ಮೇಲೆ ಮಕ್ಕಳ ರಕ್ಷಣೆಯಲ್ಲಿ ಅವಳು ಇರುತ್ತಾಳೆ. ಆದುದರಿಂದ ಎಂದಿಗೂ ಹೆಣ್ಣು ಪರದಾಸಿಯಾಗಲಿ ಪರರ ಅಧೀನಳಾಗಲಿ ಆಗೋದಿಲ್ಲ. ಆದ್ದರಿಂದಾಗಿ ನಾನು ಕೌರವರ ದಾಸಿಯಲ್ಲ, ನೀವು ನಿರ್ಣಯ ಕೊಡಿ. ದ್ರೋಣಾದಿಗಳು ಉತ್ತರ ಕೊಡೋದಿಲ್ಲ, ತಲೆ ಕೆಳಗೆ ಹಾಕಿಕೊಂಡು ಕೂತ್ಕೊಂಡ್ಬಿಡ್ತಾರೆ. ಕೊನೆಗೆ ಭೀಷ್ಮಾಚಾರ್ಯರು, ನಿನ್ನ ಗಂಡನೇ ಧರ್ಮಶಾಸ್ತ್ರವನ್ನು ಬಲ್ಲ ಧರ್ಮರಾಜನು, ನಿನ್ನ ಈ ಪ್ರಶ್ನೆಗೆ ಧರ್ಮರಾಜನೇ ಉತ್ತರ ಕೊಡಲಿ, ನಾವು ಈ ವಿಷಯದಲ್ಲಿ ಏನೂ ಹೇಳೋದಿಲ್ಲ ಅಂತ ಹೇಳ್ತಾರೆ. ಆಗ ವಿದುರನು ಮಾತ್ರ, ಇದು ಅನ್ಯಾಯ, ಇದು ಅಧರ್ಮ, ಅಧರ್ಮದ ಆಟದಲ್ಲಿ ಗೆದ್ದದ್ದು ಸೋತದ್ದು ಗ್ರಾಹ್ಯವಾಗುವುದಿಲ್ಲ, ಅದು ಸ್ವೀಕಾರ್ಯವೂ ಅಲ್ಲ, ಕೈ ಮೇಲೆ ಮಾಡಿ ಹೇಳ್ತಾನೆ. ಆದರೆ ಆ ವಿದುರನ ಮಾತಿಗೆ ಧೃತರಾಷ್ಟ್ರನಾಗಲಿ ಬೇರೆ ಯಾರೂ ಬೆಲೆ ಕೊಡೋದೇ ಇಲ್ಲ. ಆಗ ವಿದುರ ಹೇಳ್ತಾನೆ, ಅಮ್ಮ ದ್ರೌಪದಿ, ಧರ್ಮದ ಶಾಸ್ತ್ರದ ದೃಷ್ಟಿಯಿಂದ ದ್ಯೂತದಲ್ಲಿ ನೀನು ಸೋತಿಲ್ಲ, ಕೌರವರು ನಿನ್ನನ್ನು ಗೆದ್ದಿಲ್ಲ. ಈ ಸಭೆಯಲ್ಲಿ ಸಂಪೂರ್ಣ ಅಧರ್ಮ ತುಂಬಿಕೊಂಡಿದೆ. ನಾನೊಬ್ಬನೇ ದುರ್ಯೋಧನ ದುಶ್ಯಾಸನಾದಿಗಳನ್ನು ಹೇಗೆ ಎದುರಿಸಲಿ ಅಂತಂತ. ಆಗ ವಿಕರ್ಣನು ಪಾಪಿಯಾಗಿದ್ದರೂ ಸಹ ದಂಭಾಚಾರಕ್ಕೆ ನಾನು ಮಹಾಧಾರ್ಮಿಕ ಎಂದು ತೋರಿಸಲು, ಹೌದು ದ್ಯೂತ ಇದು ಅಧರ್ಮ, ದ್ರೌಪದಿಯನ್ನು ಈ ರೀತಿ ಸಭೆಗೆ ತರುವುದು ಯೋಗ್ಯವಲ್ಲ ಅಂತಾನೆ. ಆಗ ಕರ್ಣನು ತನ್ನ ತಮ್ಮನ ಕಡೆಗೆ ದೃಷ್ಟಿಯಿಂದ ನೋಡಿ ಸುಮ್ಮನಿರು ಅಂತ ಹೇಳ್ತಾನೆ. ಈ ರೀತಿ ದ್ರೌಪದಿಯ ಸಭೆಯಲ್ಲಿ ಅಸಹಾಯಕಳಾಗಿ ನಿಂತಿರುವುದನ್ನು ನೋಡಿ ಎದ್ದು ನಿಂತು ಭೀಮಸೇನನು ಹೇಳ್ತಾನೆ, ಅರ್ಜುನ, ಯಾವಾಗ ರಾಜನು ತಪ್ಪು ಮಾಡುತ್ತಾನೆಯೋ ಆಗ ಯುವರಾಜನು ರಾಜನನ್ನು ಶಿಕ್ಷಿಸಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ನನ್ನ ಅಣ್ಣ ಯಾವ ಕೈಗಳಿಂದ ತನ್ನ ಹೆಂಡತಿಯಾದ ದ್ರೌಪದಿಯನ್ನು ಪಣಕ್ಕೆ ಇಟ್ಟು ಸೋತಿರುವನೋ ಆ ಎರಡೂ ಕೈಗಳನ್ನು ಸುಟ್ಟು ಹಾಕಬೇಕು. ಹೋಗು, ಅದಕ್ಕಾಗಿ ಬೆಂಕಿಯನ್ನು ತೆಗೆದುಕೊಂಡು ಬಾ ಅಂತ. ಆಗ ಅರ್ಜುನನು, ಇಲ್ಲ, ಸಣ್ಣವರು ಹಿರಿಯರಿಗೆ ಶಿಕ್ಷೆ ಬರೋದಿಲ್ಲ, ಅದಕ್ಕೇನಂತಿ ಎಂದಾಗ ಆಗ ಭೀಮ ಹೇಳ್ತಾನೆ, ಹೌದು, ಹಿರಿಯರಿಗೆ ಸಾಕ್ಷಾತ್ ಶಿಕ್ಷೆಯನ್ನು ಕೊಡಬಾರದು, ಆದರೆ ಅವರನ್ನು ಮಾತುಗಳಿಂದ ತಪ್ಪದೇ ಖಂಡಿಸಬೇಕು. ಉತ್ತಮರನ್ನು ಮಾತಿನಿಂದ ಶಿಕ್ಷಿಸಬೇಕು. ಮಧ್ಯಮ ಜನರ ಆಸ್ತಿ ಹಣ ಇತ್ಯಾದಿಗಳನ್ನು ಅಪಹರಿಸಿ ಅವರಿಗೆ ಶಿಕ್ಷಿಸಬೇಕು. ಯಾವಾಗಲೂ ಅಪರಾಧ ಮಾಡುವವರಿಗೆ ಅಂದರೆ ಅಧಮರಿಗೆ ದೇಹದಂಡನೆ ಕೊಡಬೇಕು ಎಂದು ನಿಯಮವಿದೆ. ಉತ್ತಮೇ ವಚಸಾ ಶಿಕ್ಷಾ ಮಧ್ಯಮೇ ಅರ್ಧಾಪಹಾರಣಂ ಅಧಮೇ ದೇಹದಂಡಶ್ಚ ತಸ್ಮಾತ್ ವಾಚ್ಯೋ ಯುಧಿಷ್ಠಿರಃ. ಆದ್ದರಿಂದ ಅಣ್ಣನಿಗೆ ನಾನು ಬೈದಿದ್ದೇನೆ ಎಂದು ಭೀಮ ಹೇಳ್ತಾನೆ. ಆಗ ಕರ್ಣ
ವ್ಯಂಗ್ಯವಾಗಿ ದ್ರೌಪದಿಗೆ ಹೇಳ್ತಾನೆ, ದ್ರೌಪದಿ, ನಿನ್ನ ಗಂಡಂದರು ಸೋತು ಹೋಗಿದ್ದಾರೆ. ಈಗ ನೀನು ಪತಿವಿಹೀನಳಾಗಿರುವುದರಿಂದ ದುರ್ಯೋಧನನ ಅಂತಃಪುರಕ್ಕೆ ಹೋಗು ಅಂತ. ಆನಂತರ ದುರ್ಯೋಧನ ಮಾತಾಡ್ತಾನೆ, ದ್ರೌಪದಿ, ಸಭೆಗೆ ನಿನ್ನನ್ನು ಎಳೆದು ತಂದ ದುಃಖಕ್ಕೆ ಕಾರಣನಾದವನು ನಿನ್ನ ಗಂಡ ಯುಧಿಷ್ಠಿರನು. ಈ ಯುಧಿಷ್ಠಿರನು ನನ್ನ ಗಂಡನಲ್ಲ ಎಂದು ನೀನು ಹೇಳಿದರೆ, ಭೀಮ ಮತ್ತು ನಾಲ್ವರಲ್ಲಿ ಯಾರಾದರೂ ಒಬ್ಬರಾಗಲಿ ಇವನು ನಮ್ಮ ಅಣ್ಣನಲ್ಲ ಎಂದು ಹೇಳಿದರೆ ನಿನ್ನನ್ನು ನಾನು ದಾಸಿತ್ವದಿಂದ ಮುಕ್ತಳನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಭೀಮ ಎದ್ದು ಪುನಃ ಹೇಳ್ತಾನೆ, ಧರ್ಮರಾಜ ಏನಿದ್ದರೂ ನಮ್ಮೆಲ್ಲರಿಗೂ ಪೂಜ್ಯನಾಗಿದ್ದಾನೆ, ನಮ್ಮ ಅಣ್ಣನು, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಈಗ ಈ ಸಭೆಯಲ್ಲಿ ನಾನು ನಿಮಗಿಂತಲೂ ಹಿರಿಯನು, ಏಕೆಂದರೆ ಕ್ಷತ್ರಿಯರಲ್ಲಿ ಯಾರು ಹೆಚ್ಚು ಬಲವುಳ್ಳವರಾಗಿದ್ದಾರೆಯೋ ಅವರೇ ಎಲ್ಲರ ಗುರುಗಳು. ಯಾರಿಗೆ ನನ್ನ ಜೊತೆಗೆ ಯುದ್ಧ ಮಾಡಲು ಮನಸ್ಸಿದೆ ಬನ್ನಿ, ಅವರನ್ನು ನನ್ನ ಕಾಲು ಕೆಳಗೆ ಹಾಕಿ ಈಗಲೇ ತುಳಿದು ಸಾಯಿಸ್ತೇನೆ. ಬನ್ನಿ ಬನ್ನಿ ಎಂದು ಭೀಮನು ಎದ್ದು ಕಾಲನ್ನು ಅಪ್ಪಳಿಸಲು ಪ್ರಾರಂಭಿಸಿದಾಗ ಸಂಪೂರ್ಣ ಸಭೆ ಗಾಬರಿಯಾಗಿ ಗಡ ಗಡ ನಡಗಲಿಕ್ಕೆ ಆರಂಭ ಮಾಡಿದ. ಗಡ ಗಡ ನಡಗಲಾರಂಭ. ಆಗ ಭೀಷ್ಮ, ದ್ರೋಣ, ವಿದುರರು ಅವನ ಕೈ ಹಿಡಿದು, ಭೀಮಾ, ಈ ದುಷ್ಟರನ್ನು ಕ್ಷಮಿಸು, ನೀನು ಎಲ್ಲರಿಗಿಂತಲೂ ಬಲಿಷ್ಠನು, ಈ ಮಾತು ಸತ್ಯವಾಗಿದೆ, ಇವರನ್ನು ಕ್ಷಮಿಸಿಬಿಡು. ಹೀಗೆ ಹೇಳಿದಾಗ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಭೀಮನು ಕೌರವರನ್ನು ಕೊಲ್ಲಲಿಲ್ಲ. ಧರ್ಮರಾಜನು ಸದ್ಯಕ್ಕೆ ಸುಮ್ಮನೆರಿಪ್ಪ ಅಂತ ಹೇಳಿದ್ದರಿಂದ ಭೀಮನು ಸುಮ್ಮನಾಗ್ತಾನೆ. ಹಿರಿಯರನ್ನು ಮೀರಿ ಹೋಗಬಾರದು, ಅವರ ಮಾತಿಗೆ ಬೆಲೆಯನ್ನು ಕೊಡಬೇಕು ಎಂಬ ನೀತಿಯನ್ನು ಜಗತ್ತಿಗೆ ಕಲಿಸಲು ಭೀಮನು ಶಾಂತನಾಗ್ತಾನೆ. ಇಷ್ಟಾದರೂ ಪಾಪಿಯಾದ ದುರ್ಯೋಧನನಿಗೆ ಬುದ್ಧಿ ಬರೋದು. ತನ್ನ ಬಟ್ಟೆಯನ್ನು ಮೇಲೆ ಮಾಡಿ ತೊಡೆಯನ್ನು ತೋರಿಸುತ್ತಾ ದ್ರೌಪದಿಗೆ, ಇಲ್ಲಿ ಬಾ, ಕುಳಿತುಕೋ ಅಂತಾನೆ. ಆಗ ಭೀಮಸೇನನು ದುರ್ಯೋಧನಿಗೆ ಹೇಳುತ್ತಾನೆ, ಯಾವ ತೊಡೆಯನ್ನು ತೋರಿಸಿದೆಯೋ ಆ ತೊಡೆಯನ್ನು ನಾನು ನನ್ನ ಗದೆಯಿಂದ ಮುರಿದು ಹಾಕುತ್ತೇನೆ ಅಂತ. ಆಗ ಮತ್ತೆ ದುರ್ಯೋಧನನು ಧರ್ಮರಾಜನಿಗೆ, ಏನಪ್ಪ ಧರ್ಮರಾಜ, ನಿನ್ನ ಹತ್ತಿರ ಸಂಪತ್ತು, ಹೆಂಡತಿ, ತಮ್ಮ ಎಲ್ಲರನ್ನು ಸೋತ ಮೇಲೆ ಎಲ್ಲ ಸಂಪತ್ತಿ ಮುಗಿದಂತಾಯಿತು. ಇನ್ನು ನನ್ನ ಹತ್ತಿರ ಉಳಿದು ಬಿಟ್ಟು ನಿನ್ನ ಹತ್ತಿರ ಉಳಿದ ಒಬ್ಬ ವ್ಯಕ್ತಿ ಬಿಟ್ಟು ಶ್ರೀಕೃಷ್ಣನ ಮಾತ್ರ ಅವನನ್ನು ಪಣಕ್ಕಿಡು ಅಂತ. ಎಲ್ಲರನ್ನು ಪಣಕ್ಕಿಟ್ಟು ಆಗೋಗ್ಯದ, ಈಗ ಶ್ರೀಕೃಷ್ಣ ಒಬ್ಬ ಉಳಿದಾನ, ಅವನಿಗಿಡು ಅಂತ. ಆಗ ಭೀಮಸೇನನು, ನನ್ನ ದೇವರನ್ನು ಯಾರು ಅಪಮಾನ ಮಾಡುತ್ತಾರೆ ಅವರ ನಾಲಿಗೆ ಸೀಳಿ ಕೆಳಗೆ ಹಾಕಿ ಅವರ ತಲೆಯನ್ನು ಹೊಸೆದು ಕೊಲ್ಲುವೆನು. ನನ್ನ ಎದುರಿಗೆ ಇರಲಿ, ನನ್ನ ಅಪ್ರತ್ಯಕ್ಷದಲ್ಲಾಗಲಿ ದೇವರನ್ನು ನಿಂದಿಸಿದರ ಪ್ರಾಣವನ್ನು ನಾನು ಉಳಿಸುವುದಿಲ್ಲ ಅಂತ ಹೇಳ್ತಾನೆ. ಆದರೆ ಈಗ ಸದ್ಯಕ್ಕೆ ಇವರನ್ನು ಕೊಲ್ಲುವುದು ಶ್ರೀಕೃಷ್ಣನಿಗೆ ಸಮ್ಮತವಿಲ್ಲ ಎಂದು ಮನಸ್ಸಿನಲ್ಲಿ ವಿಚಾರ ಮಾಡಿ ಭೀಮಸೇನನು ಸದ್ಯಕ್ಕೆ ಕೊಲ್ಲಲಿಲ್ಲ. ಇಷ್ಟೆಲ್ಲ ವಿಚಾರವನ್ನು ಇಟ್ಟುಕೊಂಡು ಮುಂದೆ ದ್ರೌಪದಿಯ ಮಾನ ಸಂರಕ್ಷಣೆಯನ್ನು ಶ್ರೀಕೃಷ್ಣನು ಮಾಡುವನು ಎಂಬುದನ್ನು ಸೂಚಿಸಲು ಪುರಂದರದಾಸರು ಅಕ್ಷಯಾಂಬರದಿ ದ್ರೌಪದಿಯ ಮಾನವ ಕಾಯ್ದ ಅಂತ ಹೇಳಿದ್ದಾರೆ. ನೋಡಿ, ಆ ಒಂದೇ ಲೈನಲ್ಲಿ ಇಷ್ಟೆಲ್ಲ ಅರ್ಥವನ್ನು ಇಟ್ಟುಕೊಂಡು ಪುರಂದರದಾಸರು ಹೇಳಿದ್ದಾರೆ. ಆದ್ದರಿಂದ ಯಾವುದೇ ಹಾಡನ್ನು ಹಾಡುವಾಗ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಹಾಡಿದಾಗ ನಮಗೇನಾಗುತ್ತೆ ಅಂದರೆ ದೊಡ್ಡವರಲ್ಲಿ ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ, ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನಲ್ಲಿ ಭಕ್ತಿ ಬರುತ್ತೆ. ಅದನ್ನು ನೋಡಿ ಪುರಂದರದಾಸರು ಅಕ್ಷಯಾಂಬರದಿ ದ್ರೌಪದಿಯ ಮಾನವ ಕಾಯ್ದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದ ವಿಚಾರವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ
ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.